ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಜಾಮುಂಡೆ ಮಾಡ್ತಾ ಇದ್ದೇನೆ ನಾನು. ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪಿ. ಮುಂಚೆ ಎಲ್ಲ ಮಾಡ್ತಾ ಇದ್ರು. ಇದು ಮುಂಚೆ ಹೋಟೆಲ್ಗಳಲ್ಲೆಲ್ಲ ಸಿಕ್ತಿತ್ತು, ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಕೂಡ ಸಿಕ್ತಿತ್ತು ಜಾಮುಂಡೆ ಅಂತ ಹೇಳಿ. ತುಂಬ ರುಚಿಯಾಗ್ತದೆ. ಹೀಗೆಲ್ಲ ಕಮ್ಮಿ, ಈಗೆಲ್ಲ ಹೋಟೆಲ್ಗಳಲ್ಲಿ ಸಿಗುವುದಿಲ್ಲ ಇದು. ಇದನ್ನು ಮಾಡೋದು ಹೇಗೆ ಅಂತ ನೋಡುವ ಫ್ರೆಂಡ್ಸ್. ತುಂಬ ರುಚಿಯಾಗ್ತದೆ, ತುಂಬ ಸಿಂಪಲ್ ಕೂಡ ಮಾಡೋದು. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನೋಡಿ, ನಾನು ಬೆಲ್ಲ ತಗೊಂಡಿದ್ದೇನೆ. ನೋಡಿ, 1 ಕಪ್ ಬೆಲ್ಲ ತಗೊಂಡಿದ್ದೇನೆ. ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕಿ ಇದು ಮಾಡ್ತಾ ಇದ್ದೇನೆ, ಕರಗಿಸ್ತಾ ಇದ್ದೇನೆ. ಬೆಲ್ಲ ಎಲ್ಲ ಕರಗುವ ತನಕ ಕುದಿಸಬೇಕು. ಪಾಕ ಏನು ಮಾಡಲಿಕ್ಕಿಲ್ಲ, ಬೆಲ್ಲ ಎಲ್ಲ ಕರಗಬೇಕು, ಚೆನ್ನಾಗಿ ಕರಗಬೇಕು. ಕರಗುವ ತನಕ ಇದು ಮಾಡಬೇಕು, ಕುದಿಸಬೇಕು. ತುಂಬ ರುಚಿಯಾಗ್ತದೆ. ಬೆಲ್ಲದಿಂದ ಮಾಡೋದಲ್ಲ, ತುಂಬ ಟೇಸ್ಟ್ ಆಗ್ತದೆ. ಇದು ಸ್ವಲ್ಪ ಸ್ವೀಟಾಗಿ, ಮತ್ತು ಇದರಲ್ಲಿ ತೆಂಗಿನಕಾಯಿ ಎಲ್ಲ ಹಾಕೋದ್ರಿಂದ ತೆಂಗಿನಕಾಯಿ ಎಲ್ಲ ಹಾಕಲಿಕ್ಕೆ ಉಂಟು. ಪೀಸ್ ಪೀಸ್ ಮಾಡಿ ಹಾಕೋದು, ಅದೆಲ್ಲ ಮಧ್ಯದಲ್ಲಿ ಸಿಗ್ತಾ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈಗ ಪಾಕವನ್ನು ಸೋಸ್ತಾ ಇದ್ದೇನೆ. ಬೆಲ್ಲದ ನೀರನ್ನು ನೋಡಿ ಸೋಸ್ತಾ ಇದ್ದೇನೆ ನಾನು. ನೋಡಿ, ಈಗ ಇದಕ್ಕೆ ನಾನು ಒಂದು 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. 1 ಕಪ್ ಬೆಲ್ಲ ತಗೊಂಡಿದ್ದೇನೆ ನಾನು. ಬೆಲ್ಲದ ಇದು ಮಾಡಿದ್ದೇನೆ, ನೀರು ಮಾಡಿದ್ದೇನೆ. ಅದಕ್ಕೆ 2 ಕಪ್ ಗೋಧಿ ಹಿಟ್ಟು, ಒಂದು ಅರ್ಧ ಕಪ್ಪಿನಷ್ಟು ಮೈದಾ ಹಾಕ್ಕೊಂಡಿದ್ದೇನೆ. ನೋಡಿ, ಒಂದು ಸ್ವಲ್ಪ ಇದು ತೆಂಗಿನಕಾಯಿಯನ್ನು ಕಟ್ ಮಾಡಿದ್ದು ನೋಡಿ, ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ನೋಡಿ, ಒಂದು ಸ್ವಲ್ಪ ಅಡಿಗೆ ಸೋಡಾ ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಬೇಕು. ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕಿ ಚೆನ್ನಾಗಿ ಕಲಸಬೇಕು. ನಾವು ಗೋಳಿ ಬಜೆ ಎಲ್ಲ ಮಾಡ್ತೇವಲ್ಲ, ಆ ಹದದಲ್ಲಿ ಕಲಸಬೇಕು. ಗೋಳಿ ಬಜೆ ಎಲ್ಲ ಮಾಡ್ತೇವಲ್ಲ, ಅದೇ ಥರ ಬರ್ತದೆ. ಸ್ವಲ್ಪ ಗೋಳಿ ಬಜೆ ಎಲ್ಲ ಮಾಡುವ ಥರನೇ ಮಾಡೋದು, ಆದರೆ ಟೇಸ್ಟ್ ಮಾತ್ರ ಬೇರೆ ಸ್ವಲ್ಪ. ತುಂಬ ರುಚಿಯಾಗ್ತದೆ. ಚೆನ್ನಾಗಿ ಕಲಸಬೇಕು ಇದನ್ನು. ಇದು ಕಲಸೋದ್ರಲ್ಲಿ ಇರೋದು. ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ಹಿಟ್ಟು. ಚೆನ್ನಾಗಿ ಕಲಸಬೇಕು. ಇದನ್ನೊಂದು 3 ಗಂಟೆಗಳ ಕಾಲ ನಾನು ಮ್ಯಾರಿನೇಟ್ ಮಾಡಿ ಇಡ್ತೇನೆ. ನಾನು ಒಂದು 3 ಗಂಟೆಗಳ ಕಾಲ ಇಡಬೇಕು. ಹುಳಿ ಬರಲಿಕ್ಕೆ ಇಡಬೇಕು. ಒಂದು 3 ಗಂಟೆ ಫರ್ಮೆಂಟೇಷನ್ಗೆ ಇಡ್ತಾ ಇದ್ದೇನೆ. ನೋಡಿ, ಈಗ ಆಗಿದೆ ನೋಡಿ. ಈಗ ಇನ್ನೊಮ್ಮೆ ನಾನು ಚೆನ್ನಾಗಿ ಕಲಸಿದ್ದೇನೆ. 3 ಗಂಟೆ ನಂತರ ಕಲಸಿ ನೋಡಿ, ಈ ಥರ ಬಿಡಬೇಕು. ನೋಡಿ, ಗೋಲಿ ಬಜೆ ಎಲ್ಲ ಬಿಡ್ತೇವಲ್ಲ ನಾವು, ಅದೇ ಥರ ಈ ಥರ ಒಂದು ಸೈಡಿಂದ ತೆಗೆದು ಬಿಡಬೇಕು. ನೋಡಿ, ಈಗ ಎಣ್ಣೆ ಕಾದಿದೆ ನೋಡಿ, ಬಿಡ್ತಾ ಇದ್ದೇನೆ ನೋಡಿ. ಈ ಥರ ಸೇಮ್ ನಾವು ಗೋಳಿ ಬಜೆ ಎಲ್ಲ ಹಾಕ್ತೇವಲ್ಲ ಅದೇ ಥರ ಇರಬೇಕು. ಹಿಟ್ಟು ಕೂಡ ಅದೇ ಥರ ಇರಬೇಕು, ಅದೇ ಕನ್ಸಿಸ್ಟೆನ್ಸಿಯಲ್ಲಿ. ತುಂಬ ಟೇಸ್ಟ್ ಆಗ್ತದೆ. 3 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. 3 ಗಂಟೆಗಳ ಕಾಲ ಇಟ್ಟು ಮಾಡಬೇಕು. ಇದು ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ, ಬೆಲ್ಲ ಎಲ್ಲ ಹಾಕಿ ಸಿಹಿಯಾಗಿ ತುಂಬ ಚೆನ್ನಾಗಿ ಬರ್ತದೆ. ಈ ತೆಂಗಿನಕಾಯಿ ಎಲ್ಲ ಅಲ್ಲಿ ಸಿಕ್ತಿದ್ರೆ ಸೂಪರ್ ಆಗಿರ್ತದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಂಜೆಯ ಚಾಕೆ ಈ ಥರ ನೋಡಿ ನಿಮಗೆ ಮಾಡಿದರೆ ತುಂಬ ಸೂಪರ್ ಆಗಿರ್ತದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗ್ತದೆ. ಮುಂಚೆ ಎಲ್ಲ ಮಾಡ್ತಿದ್ರು, ಮಂಗಳೂರಲ್ಲಿ ಫೇಮಸ್ ಇದು. ಮುಂಚೆ ಎಲ್ಲ ಹೋಟೆಲ್ಗಳಲ್ಲೆಲ್ಲ ಸಿಕ್ತಿತ್ತು, ಈಗ ಹೋಟೆಲ್ಗಳಲ್ಲೆಲ್ಲ ಸಿಗೋದಿಲ್ಲ ಇದು. ತುಂಬ ಟೇಸ್ಟ್ ಆಗ್ತದೆ. ನಿಮಗೆ ಇದು ಹಾಕುವ ಬದಲು, ಅಡಿಗೆ ಸೋಡಾ ಹಾಕುವ ಬದಲಿಗೆ ನೀವು ಈ ಉದ್ದಿನ ದೋಸೆ ಎಲ್ಲ ಮಾಡ್ತೀರಲ್ಲ, ದೋಸೆ ಎಲ್ಲ ಮಾಡುವ ಹಿಟ್ಟು ಉಂಟಲ್ಲ, ಅದರಲ್ಲಿ ಸ್ವಲ್ಪ ಹುಳಿ ಹಿಟ್ಟು ಇದ್ದರೆ, ಮುಂಚೆದು ಹಿಟ್ಟು ಫ್ರಿಜ್ಜಲ್ಲಿ ಇಟ್ಟದಿದ್ದರೆ ಅದನ್ನು ಸ್ವಲ್ಪ ಹಾಕಿದರೆ ಇನ್ಸ್ಟೆಂಟಾಗಿ ಮಾಡ್ಬೋದು. ನಿಮಗೆ ದಿಢೀರಂತ ಮಾಡ್ಬೋದು. ಈ ಸೋಡಾ ಹಾಕೋದು, ಅಡಿಗೆ ಸೋಡಾ ಹಾಕುವ ಬದಲಿಗೆ ಈ ದೋಸೆ ಹಿಟ್ಟಿದ್ದರೆ ಹಾಕಿದರೆ ಹುಳಿ ಬಂದ ಹಿಟ್ಟಿರ್ತದಲ್ಲ, ಹೀಗೆ ಮಾಡಿದ ಫ್ರಿಜ್ಜಲ್ಲಿ ಇಟ್ಟದಿದ್ದರೆ ಅದನ್ನು ಸ್ವಲ್ಪ ಹಾಕಿದರೆ ಅದು ಇನ್ಸ್ಟೆಂಟಾಗಿ ಮಾಡ್ಬೋದು. ಸ್ವಲ್ಪ ಮಿಕ್ಸಿ ಹಾಕಿದರೆ ಆಯಿತು. ಈ ಗೋಧಿ ಹಿಟ್ಟು ಎಲ್ಲ ಹಾಕುವಾಗ
ಅದನ್ನು ಸ್ವಲ್ಪ ಹಿಟ್ಟು ಸ್ವಲ್ಪ ಮಿಕ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ, ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರ್ತದೆ. ಅದು ಹಾಗೆ ಕೂಡ ಮಾಡ್ಬೋದು. ನೋಡಿ ಈ ಥರ ಕಲರ್ ಬರಬೇಕು, ಈ ಥರ ಕಲರ್ ಬಂದರೆ ಕರೆಕ್ಟಾಗಿ ಆಗಿದೆ ಅಂತ. ಇದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕಬೇಕು ಫ್ರೆಂಡ್ಸ್. ನಾನು ಏಲಕ್ಕಿ ಪುಡಿ ಹಾಕೋದು ಸ್ಕಿಪ್ ಆಗಿದೆ. ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕಬೇಕು. ನೀವು ಕಲಸುವಾಗನೇ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕಿ. ನೋಡಿ ಮತ್ತೆ ಹಾಕ್ತಾ ಇದ್ದೇನೆ ನಾನು. ನೋಡಿ ನಾನು ಏಲಕ್ಕಿ ಪುಡಿ ಹಾಕಿದ್ದೆ, ಹಾಕೋದು ಇದರಲ್ಲಿ ಸ್ಕಿಪ್ ಆಗಿದೆ. ನೋಡಿ ನೀವು ಹಾಕಿ ಉಂಟಲ್ಲ ಫಸ್ಟ್ ಆಗಲೇ ಸೌಟು ಹಾಕಬಾರ್ದು. ನೋಡಿ ಅದರಷ್ಟಕ್ಕೆ ಮೇಲೆ ಬರ್ತದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು. ನೋಡಿ ಅದರಷ್ಟಕ್ಕೆ ಬರ್ತದೆ. ನೀವು ಆಗಲೇ ಸೌಟು ಹಾಕಬಾರ್ದು. ಸೌಟು ಹಾಕಿದರೆ ಅದು ಕರೆಕ್ಟ್ ಬರೋದಿಲ್ಲ, ಹಿಡ್ಕೊಂಡಿರ್ತದೆ ಕೆಳಗೆ. ಇದು ಪಾತ್ರೆಗೆ ಕೆಳಗಡೆ ಹಿಡ್ಕೊಳ್ತದೆ. ಅದಕ್ಕಾಗಿ ಅದಾಗೆ ಮೇಲೆ ಬಂದ ಮೇಲೆ ನೋಡಿ ಈ ಥರ ತಿರುಗಿಸ್ಬೇಕು. ನೋಡಿ ತುಂಬ ಚೆನ್ನಾಗಿ ಬರ್ತದೆ. ಮುಂಚೆಲ್ಲ ಸಿಗ್ತಿದ್ದ ಜಾಮುಂಡೆ ಉಂಟಲ್ಲ, ದೊಡ್ಡ ದೊಡ್ಡದು ಮಾಡ್ತಿದ್ರು. ಒಂದು ತಿಂದ್ರೇ ಸಾಕಾಗ್ತದೆ, ದೊಡ್ಡದಾಗಿ ಮಾಡ್ತಿದ್ರು. ನಾನು ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾಡಿದ್ದೇನೆ. ಹೋಟೆಲ್ಗಳಲ್ಲೆಲ್ಲ ಸಿಗ್ತಿದ್ದದು ದೊಡ್ಡ ದೊಡ್ಡ ಜಾಮುಂಡೆ, ಒಂದು ಜಾಮುಂಡೆನೇ ದೊಡ್ಡ ಸೈಜಲ್ಲಿ ಬರ್ತಿತ್ತು. ಈಗ ನಾನು ಸ್ವಲ್ಪ ಸಣ್ಣ ಸೈಜಲ್ಲಿ, ಗೋಲಿ ಬಜ್ಜಿ ಸೈಜಲ್ಲೇ ಮಾಡಿದ್ದೇನೆ. ನೋಡಿ ನೋಡಿ ಈ ಥರ ಕಲರ್ ಬರಬೇಕು. ನೋಡಿ ಈ ಥರ ಕಲರ್ ಬಂದರೆ ಆಯಿತು ಅಂತ ಅರ್ಥ. ನೋಡಿ ಈಗ ತೆಗಿತಿದ್ದೇನೆ. ನೋಡಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಜಾಮುಂಡೆ ಮ್ಯಾಂಗ್ಳೂರ್ ರೆಸಿಪಿ, ಹಳೇ ಓಲ್ಡ್ ರೆಸಿಪಿ, ಸೂಪರಾಗಿ ಬಂದಿದೆ ಜಾಮುಂಡೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.